ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಮೈಸೂರಲ್ಲಿ ಇದು ಕೊನೆ ವ್ಲಾಗ್ ಆಗಿರುತ್ತೆ. ಯಾಕಂದರೆ ನಾವು ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಲಿಲ್ಲ. ಈಗ ಜೂ ನೋಡ್ಕೊಂಡು ಊರ ಕಡೆ ಹೋಗೋಣ ಅಂತಂದು ಫುಲ್ ಬಾಡಿ ಪೇನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ನನಗೆ. ಅದು 300 ಕಿಲೋಮೀಟರ್ಸ್ ಅಲ್ಲ ಒನ್ ವೇ. ಸೊ ಹಂಗಾಗಿ ಏನೋ ಶೃಂಗೇರಿ ಎಲ್ಲ ಆ ಸೈಡೆಲ್ಲ ಹೋದಾಗ ತುಂಬಾ ಜರ್ನಿ ಮಾಡಿದ್ವಿ. ನನಗೆ ಯಾವಾಗಲೂ ಹಂಗೆ ಅನ್ನಿಸ್ಲಿಲ್ಲ. ಅದು ಲಾಸ್ಟ್ ದಿನ ಹಂಗೆ ಮಲಗಿಸ್ಕೊಂಡಿದ್ರ ಮೇಲೆ ನನಗೆ ಆ ಥರ ಅನ್ನಿಸ್ಲಿಲ್ಲ. ಈ ಸಾರಿ ಜರ್ನಿ ಯಾಕೋ ನಂಗೆ ಅನ್ನಿಸ್ಬಿಡ್ತು. ನನಗೆ ಓಡಾಡೋಕ್ಕೆ ಆಗ್ತಾಯಿಲ್ಲ, ಒಂಥರ ಸುಸ್ತಾಗ್ತಾಯಿತ್ತು. ಆದ್ರೂ ಬಂದಿದ್ದೀವಿ ಅಂತಂದು ಹೇಳ್ಬಿಟ್ಟು ಜೂ ನೋಡ್ಕೊಂಡು ಹೋಗೋಣ ಅಂತಂದು ಡಿಸೈಡ್ ಮಾಡಿ ಇಲ್ಲಿ ಬಂದುಬಿಟ್ಟು ನಾವು ಇದ್ದಿದ್ದಂಥ ರೂಮು ನೈಟು ಒಂದು ಕ್ಲಿಪ್ನ ಇನ್ನೊಂದು ಚೆಕ್ಔಟ್ ಮಾಡ್ತಾಯಿದ್ದೀವಿ ಮೈಸೂರಲ್ಲಿ. ಅದಕ್ಕೋಸ್ಕರ ಇನ್ನೊಂದು ಕ್ಲಿಪ್ನ ಆ್ಯಡ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಶೂಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ಗಂಡ ಹೆಂಡತಿ ಇಬ್ಬರಿಗೆ ಯಾರಿಗಾದರೂ ತುಂಬ ಚೆನ್ನಾಗಿರುತ್ತೆ ಇದು ರೂಮು. ಹೋಟೆಲ್ ಉಡುಪಿ ಅಂತಂದು ನನಗಂತೂ ತುಂಬ ಇಷ್ಟ ಆಯಿತು. ಸೊ ಬಂದುಬಿಟ್ಟು ನಮ್ಮ ಮನೆಯವ್ರು ಹೋಗಿ ಕೀ ಕೊಟ್ಟು ಬರ್ತಾಯಿದ್ರು. ಹಾಗಾಗಿ ಇಲ್ಲೊಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ. ಅವರು ಅಣ್ಣ ಬಂದುಬಿಟ್ಟು ನಮ್ಮೂರವರೇ, ಇಲ್ಲಿ ಬಂದು ಸೆಟ್ಲಾಗಿರುವಂಥದ್ದು. ಹಾಗಾಗಿ ಇಲ್ಲ ಟಿಫನ್ ಮಾಡ್ಕೊಂಡೋಗಿ ಬನ್ನಿ ಅಂತಂದು ಹೇಳ್ಬಿಟ್ಟು ಅವರು ಬಿಡಲಿಲ್ಲ. ಸೊ ಹಂಗಾಗಿ ಬೆಳಿಗ್ಗೆ ಇನ್ನೇನು ರೆಡಿ ಆಗಿಬಿಟ್ಟು ರೂಮ್ ಚೆಕ್ಔಟ್ ಆದಮೇಲೆ ಇಲ್ಲಿಗೆ ಬಂದ್ವಿ. ಇದು ಮದುವೆದು ಸ್ವಲ್ಪ ಲಾಡು ಇರಿಸ್ಕೊಂಡಿದ್ರಂತೆ ಮನೆಯಲ್ಲಿ, ಅದನ್ನು ಕೊಟ್ಟಿದ್ದರು, ತಿಂತಾ ಇದ್ದೆ. ಬಿಸಿಬೇಳೆಭಾತ್ ಮಾಡಿದರು. ಟಿಫನ್ನು ತುಂಬ ಚೆನ್ನಾಗಿ ಮಾಡಿದರು ಸಿಸ್ಟರ್ ಬಂದುಬಿಟ್ಟು. ಬಿಸಿಬೇಳೆಭಾತು ಅದ್ರ ಜೊತೆ ಬೂಂದಿ ಹಾಕ್ಕೊಂಡು ತಿಂದಿದ್ದಾಯಿತು ನಾನು ನಮ್ಮ ಮನೆಯವರು. ಇವರು ಆಲ್ರೆಡಿ ಅಣ್ಣ ಇವರೇ ಬಂದುಬಿಟ್ಟು ಊಟ ಮಾಡಿದ್ದಾರೆ ಆಗಲೇ. ಇವರೇ ಫ್ರೆಂಡ್ ಹೇಳಿದ್ನಲ್ಲ ನಮ್ಮ ಮನೆಯವ್ರ ಫ್ರೆಂಡು ಇವಣ್ಣನೇ. ಸೊ ಅವ್ರು ಇಲ್ಲೇ ಸೆಟ್ಲಾಗಿರೋದು ಮೈಸೂರಲ್ಲೇ. ಅವ್ರಿಗೆ ಸ್ವಂತ ಊರು ಇದೇ ಆಗಿಬಿಟ್ಟಿದೆ ಮೈಸೂರೇ. ಯಾವಾಗಲಾದರೂ ಹಬ್ಬಗಳಿಗೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ನಮ್ಮೂರಿಗೆ ಬರ್ತಾರೆ. ಇವ್ರದ್ದು ಸ್ವಂತ ಬೋರ್ವೆಲ್ ಬೇರೆ ಇಟ್ಕೊಂಡು ಆ ಥರ ಇವ್ರದ್ದು ಬಿಸ್ನೆಸ್ಸು ವರ್ಕ್ ಬಂದುಬಿಟ್ಟು ಬೋರ್ವೆಲ್ ನಡೆಸ್ತಾ ಇದ್ದಾರೆ. ಹಂಗಾಗಿ ಇವ್ರು ಇಲ್ಲೇ ಸೆಟ್ಲಾಗಿರೋದು. ಅವಣ್ಣ ಯಾವಾಗಲೂ ಬ್ಯುಸಿನೇ ಹೇಳ್ರಿ ಫೋನಲ್ಲಿ. ಏನು ಅವಣ್ಣ ಯಾವಾಗಲೂ ಮಾತಾಡ್ತಾರೆ ಅಂತ ಅಂದ್ಕೋಬೋದು. ಎನಿ ಟೈಮ್ ಅವ್ರದ್ದು ವರ್ಕ್ ನಡೀತಾ ಇರುತ್ತೆ, ಹಂಗಾಗಿ ಬ್ಯುಸಿ ಇರ್ತಾರೆ, ಯಾವಾಗಲೂ ಕಾಲ್ಸ್ ಬರ್ತಾ ಇರ್ತವೆ. ಇದು ಬಂದುಬಿಟ್ಟು ಟ್ರಂಕ್ ಅವ್ರ ಅಮ್ಮಂದು. ಮತ್ತು ಚೇರ್ಸ್ ಬಂದುಬಿಟ್ಟು ಅವ್ರ ಅಪ್ಪರಮ್ಮನ ತೋರಿಸ್ತಾವ್ರೆ. ಎಲ್ಲ ನೆನಪಿಗೆ ಇಟ್ಕೊಂಡಿದ್ದೀನಿ ನೋಡು ಅಂತ. ನಮ್ಮೂರೇ ಅಲ್ವಾ, ಸೊ ಹಂಗಾಗಿ ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ದಾರೆ. ಅದು ನೋಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ವಿ. ಜೂ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬಟ್ಟೆ ನನಗೆ ಯಾವುದು ತೊಗೊಂಡು ಬರ್ಬೇಕು ಏನು ಪ್ಲಾನಿಂಗ್ ಇಲ್ಲ, ಅರ್ಜೆಂಟಲ್ಲಿ ಬಂದ್ವಲ್ಲ. ಸೊ ಅದಕ್ಕೆ ಇದನ್ನೇ ಮಿಡಿನೇ ತೊಗೊಂಡು ಬಂದುಬಿಟ್ಟಿದ್ದೀನಿ, ಇದನ್ನೇ ಹಾಕ್ಕೊಂಡಿದ್ದೀನಿ. ಈಗ ಹೋಗ್ತಾ ಇದ್ದೀವಿ ಜೂ ಒಳಗಡೆ. ನೋಡೋಣ ಏನೇನಿದೆ ಏನು ಅಂತ. ಫಸ್ಟ್ ಟೈಮ್ ನಾನು ಅದು ಮೈಸೂರು ಜೂಗೆ ಬರ್ತಾ ಇರೋದು. ಅಲ್ಲಿಂದ ಕಾರ್ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ನಾವು ಜೂ ಒಳಗೆ ಎಂಟ್ರಿ ಕೊಡಬೇಕಂದ್ರೆ ಟಿಕೆಟ್ ತೊಗೋಬೇಕಲ್ವ. ಹಾಗಾಗಿ ಟಿಕೆಟ್ಸ್ಗೆ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು. ಅದು ಫಸ್ಟ್ ಟೈಮೇ ಈ ಸೈಡೆಲ್ಲ ಬಂದಿರೋದು. ನೋಡ್ಕೊಂಡು ಯಾವ ಕಡೆ ಏನಂತ ಕೇಳ್ಕೊಂಡೆ ಹೋಗ್ತಾಯಿದ್ವಿ. ನಾವು ಎಂಟ್ರಿ ಬಂದುಬಿಟ್ಟು ಇಲ್ಲೇ ಅಂತಂದು ಹೋಗ್ತಾಯಿದ್ವಿ. ಅವ್ರು ಇಲ್ಲಲ್ಲ ಮತ್ತು ಆ ಕಡೆ ಹೋಗಬೇಕು ಅಂತ ತೋರಿಸಿದ್ರು. ಅಲ್ಲಿ ಬಂದುಬಿಟ್ಟು ಟಿಕೆಟ್ ತೊಗೊಂಡು ನೆಕ್ಸ್ಟ್ ಒಳಗಡೆ ಹೋಗ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿತ್ತು ಜೂ. ಅಂದರೆ ಸ್ವಲ್ಪ ಸ್ವಲ್ಪ ಪ್ರಾಣಿಗಳಷ್ಟೇ ಶೂಟ್ ಮಾಡ್ಕೊಂಡು ತೋರಿಸಿದ್ದೀನಿ, ಲೈಟಾಗಿ ನಿಮಗೂ ಬೋರ್ ಹೊಡಿಬಾರ್ದು ಅಂತಂದು. ಯಾಕಂದರೆ ವ್ಲಾಗ್ ಫುಲ್ ಅದೇ ಇದ್ದರೆ ಎಂಥವ್ರಿಗೂ ಬೋರ್ ಅನಿಸುತ್ತೆ. ಹಾಗಾಗಿ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ನವಿಲು ಕಾಣಿಸ್ತು. ಹಾಗಾಗಿ ಒಂದು ಕ್ಲಿಪ್ ತೆಗೀರಿ ಅಂತಂದು ಹೇಳ್ಬಿಟ್ಟು ಇಲ್ಲಿ ಬಂದೆ ನಾನು. ನೋಡಿ ಏನು ಸಖತ್ತಾಗಿದ್ದಾವೆ ಅಂದರೆ ನೋಡೋದಕ್ಕೆ. ಜೂ ಅಲ್ಲಿ ತುಂಬ ಪ್ರಾಣಿಗಳೇ ಇದ್ದವು. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಇದು ಚಿರತೆ. ಇಲ್ಲಿ ಚಿಕ್ಕವು ದೊಡ್ಡವು ಎಲ್ಲ ಇದ್ದಾವೆ. ನಾನು ಫಸ್ಟ್ ಟೈಮ್ ಈ ಥರ ರಿಯಲಾಗಿ ನೋಡಿದ್ದು. ಹೆಂಗೆ ಅನ್ನಿಸ್ತು ಅಂದರೆ ಅಪ್ಪ ಶಾಕ್ ಆಯಿತು ನಿಜ. ನನಗಂತೂ ಫುಲ್ ಖುಷಿ. ನಾನು ರಿಯಲಾಗಿ ಟಿ ವಿಲಿ ಮೊಬೈಲಲ್ಲಿ ಫೋಟೋಸಲ್ಲಿ ಇಷ್ಟೇ ನಾನು ನೋಡಿದ್ದು. ರಿಯಲಿ ನಾನೆಲ್ಲೂ ನೋಡಿರಲಿಲ್ಲ. ಯಾಕಂದರೆ ನಾವು ಅಂಥ ಪ್ಲೇಸ್ಗಳಿಗೆಲ್ಲ ಹೋಗಲ್ವಲ್ಲ ನೋಡೋದಕ್ಕೆ. ಹಂಗಾಗಿ ಅಲ್ಲಿಂದ ಅದು ನೋಡ್ಕೊಂಡು ಚಿರತೆ ಮತ್ತು ಹುಲಿ ಹತ್ರ ಬಂದ್ವಿ. ಅಮ್ಮ ಇದು ಎಷ್ಟು ದೊಡ್ಡ ಹುಲಿ ಅಂದರೆ ನಾವು ಹೋದಾಗ ಹಂಗಿತ್ತ. ಸ್ವಲ್ಪ ಹೊತ್ತಿಗೆ ಇಳಿದ್ಬಿಟ್ಟು ಹುಲ್ಲು ಮೇಯ್ತೈತೆ. ಇದೆಲ್ಲ ನೋಡ್ತಾ ಇರ್ಬೋದು ಹುಲಿಗೆ. ಅದು ಹೆಂಗೆ ಓಡಾಡುತ್ತೋ ಗೊತ್ತಿಲ್ಲ. ಈ ಸೈಡೆಲ್ಲ ಹೆಂಗೆ ಓಡಾಡ್ಕೊಂಡಿರುತ್ತೋ. ಗ್ಲಾಸ್ ಎಲ್ಲ ಹಾಕಿದ್ರು. ನನಗೊಂಥರ ಭಯ, ಅದೆಲ್ಲಾದ್ರೂ ಗ್ಲಾಸ್ ಹೊಡೆದಿದ್ರೆ ಏನು ಗತಿ, ಅದು ಬಂದ್ಬಿಡುತ್ತೋ ಏನೋ ಅನ್ನೋದೊಂಥರ ಭಯ ಅನ್ನಿಸ್ತಾಯಿತ್ತು. ಅಲ್ಲಿ ನೋಡ್ತಾ ಇರ್ಬೋದು ಇಳಿದ್ಬಿಟ್ಟು ಕೆಳಗಡೆ ಈಗ ಹುಲ್ಲು ಮೇಯ್ತಾ ಇತ್ತು, ಅಂದರೆ ಹುಲ್ಲು ತಿಂತಾ ಇದೆ. ನಮ್ಮ ಮನೆಯವರು ಸ್ವಲ್ಪ ಜೂಮ್ ಮಾಡಿ ಎಲ್ಲ ತೋರಿಸಿದ್ದಾರೆ. ನಿಮಗೂ ಅಂದರೆ ವೀಡಿಯೋ ನೋಡೋರಿಗೂ ಸ್ವಲ್ಪ ಹತ್ತಿರದಿಂದ ನೋಡಿರೋ ಥರ ಫೀಲ್ ಆಗುತ್ತೆ ಆಗಲಿ ಅಂತಂದು. ತುಂಬ ಜನ ನೋಡಿರ್ತೀರಾ, ಆದರೆ ನೋಡದೇ ಇರೋರು ನಂತರ ಇರ್ತಾರಲ್ಲ, ನೋಡದೇ ಇರೋರು ಅಂಥವರು ವೀಡಿಯೋದಲ್ಲೇ ನೋಡ್ತಾರೆ ಅಂತಂದು ಹೇಳ್ಬಿಟ್ಟು ಅಷ್ಟೇ ಸ್ವಲ್ಪ ಸ್ವಲ್ಪ ನಾವು ಕ್ಲಿಪ್ಸ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ ಹುಲ್ಲು ತಿಂತೈತೆ, ಎಷ್ಟು ದೊಡ್ಡ ಹುಲಿ ಅಂದರೆ ಅಪ್ಪ ನನಗಂತೂ ಹಿಂಗಿರ್ತಾವ ಅಂತ ಅನ್ನಿಸ್ತು ಅಲ್ಲಿ ನೋಡಿಬಿಟ್ಟು. ಇನ್ನೊಂಚೂರು ಹತ್ರ ಇರಬೇಕಾಗಿತ್ತು, ದೂರ ಇತ್ತು. ಆದರೂ ಜೂಮ್ ಮಾಡಿ ನಮ್ಮ ಮನೆಯವರು ಪಾಪ ತೋರಿಸ್ತಾವ್ರೆ. ಇಲ್ಲಿ ಬಂದಿರೋ ಅಂಥವ್ರಂತೂ ಅಪ್ಪ ಏನು ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳು ಕರ್ಕೊಬರ್ಬೇಕು ನಿಜ. ಜೂ ನೋಡೋದಕ್ಕೆಲ್ಲ ಚಿಕ್ಕ ಮಕ್ಕಳಿದ್ದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವರು. ಅಲ್ಲಿ ಅದು ಹುಲ್ಲು ತಿಂತಾಯಿತ್ತು. ಅಷ್ಟರಲ್ಲಿ ಸಿಂಹ, ಕಾಡಿನ ರಾಜ ಸಿಂಹನ ಹತ್ರ ಬಂದ್ವಿ ನೋಡಿ. ಆ ಕಡೆ ಈ ಕಡೆ ಎಷ್ಟು ಸಾರಿ ಓಡಾಡ್ತೋ. ಅಮ್ಮ ಹೆಂಗಿದೆ ನಿಜನಾ. ಅದು ಫಸ್ಟ್ ಟೈಮ್ ನೋಡಿರೋರಿಗೆ ಗೊತ್ತಿರುತ್ತೆ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ. ನನಗಂತೂ ಯಪ್ಪ ಹೆಂಗಿದಾವೆ ನೋಡು ಇವು ಅಂತ ಅನ್ನಿಸ್ಬಿಡ್ತು ನನಗೆ. ಯಾಕೋ ಅದು ಅಲ್ಲೇ ಆ ಕಡೆ ಈ ಕಡೆ ಓಡಾಡ್ತಾ ಇತ್ತು. ಹಾಗಾಗಿ ಅಲ್ಲೊಂದು ಕ್ಲಿಪ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ.
ಈ ಕಡೆ ಹೇಳಿದ್ನಲ್ಲ ಚಿಕ್ಕ ಮಕ್ಕಳು ಎಲ್ಲ ಕರ್ಕೊಂಡು ಬಂದಿರಲ್ಲ ಅವ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳಂತೂ ಫುಲ್ ಕಿರಿಚ್ತಾವ್ರೆ, ಅಮ್ಮೋ ಅಲ್ಲಿ ಇಲ್ಲಿ ಅಂತಂದು. ಅದಕ್ಕೆ ಹೇಳಿದ್ದು ಜೂಗೆಲ್ಲ ಮಕ್ಳನ್ನ ಕರ್ಕೊಂಡು ಹೋಗ್ರಿ. ನನಗೆ ಅಂದರೆ ನಿತಿನ್ನ ಕರೆದ್ವಿ, ಅವ್ನು ದೊಡ್ಡವನು ಆಲ್ರೆಡಿ, ಅವ್ನು ಬರಲ್ಲ ಹೋಗಮ್ಮ ನೀನೆ ಅಂತ ಅಂದ. ಅರವಿಂದ್ ಬಂದುಬಿಟ್ಟು ಇದರಲ್ಲಿದ್ದ ತುಮಕೂರಲ್ಲಿ. ಹಂಗಾಗಿ ಅವ್ನು ನಾನು ಊರಿಗೆ ಹೋಗ್ಬೇಕಮ್ಮ, ನಾನು ಈ ಕಡೆ ಬರಲ್ಲ ಅಂತ ಅಂದ. ಸರಿ ಆಯಿತು ಅಂತ. ಇನ್ನು ಲಾಸ್ಟಿಗೆ ಜರ್ನಿ ಆಗಲ್ಲ. ಆಗ ಶೃಂಗೇರಿ ಕರ್ಕೊಂಡೋಗಿದ್ವಲ್ಲ, ಆವಾಗಲೇ ನೀವು ನೋಡಿರ್ಬೋದು. ಇನ್ನು ಮಾನ್ವಿಕು ಬರಲಿಲ್ಲ. ಸೊ ಹಂಗಾಗಿ ನಮಗೆ ಮಕ್ಕಳು ಕರ್ಕೊಬರೋಕ್ಕೆ ಇದಿರಲ್ಲ ಅಷ್ಟೇ. ಅದರಲ್ಲಿ ನಾವು ವೀಡಿಯೋ ಶೂಟ್ಸು ಅದು ಇದು ಅಂತ ಬ್ಯುಸಿಯಾಗಿರ್ತೀವಿ. ಅದರಲ್ಲಿ ಮಕ್ಳನ್ನ ಕರ್ಕೊಬಂದರೆ ಅವ್ರು ವೆಯ್ಟ್ ಮಾಡಲ್ಲ. ನಾವು ಬೆಳಿಗ್ಗೆಯಿಂದ ಸಂಜೆ ಒಂದು 3 ಗಂಟೆವರೆಗೂ ವೀಡಿಯೋ ಶೂಟಲ್ಲೇ ಇದ್ವಿ. ಅಂಥ ಟೈಮಲ್ಲಿ ಅವ್ರು ಸುಮ್ಮನೆ ಕುತ್ಕೋಬೇಕು ಒಂದು ಹತ್ರ ಅಂದರೆ ಮಕ್ಳು ಹೆಂಗೆ ಕುತ್ಕೊಂತಾರೆ ಹೇಳ್ರಿ. ಅದು ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಾಗುತ್ತೆ, ಅರ್ಥ ಮಾಡ್ಕೊಳ್ದೇ ಇದ್ದವ್ರಿಗೆ ನಿಜ ಗೊತ್ತಾಗಲ್ಲ. ಸುಮ್ಮನೆ ಮಕ್ಳನ್ನ ಬಿಟ್ಟು ತಿರುಗ್ತೀರಾ, ಎಂಜಾಯ್ ಮಾಡ್ತೀರಾ. ನಾವು ಎಂಜಾಯ್ ಮಾಡೋಕ್ಕಲ್ಲ ಹೋಗ್ತಾ ಇರೋದು. ಸೊ ನಾವು ವೀಡಿಯೋ ಇದ್ರ ಮೇಲೆ ಬಂದಿರೋದು ಮೈಸೂರಿಗೆ. ಆದರೆ ಇನ್ನು ನೋಡಿರ್ಲಿಲ್ವಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಅಂತಂದು ಪ್ಲೇಸಸ್ ನೋಡ್ತಾ ಇದ್ದೀನಿ ಅಷ್ಟೇ. ಎಂಜಾಯ್ ಮಾಡೋ ಹತ್ರನೂ ಹೋಗಿದ್ದೀವಿ, ಆದರೆ ಅವು ಬರೋಲ್ಲ. ನಾವು ಸ್ಕೂಲ್ ಟ್ರಿಪ್ಪು ಹಂಗೆ ಹೋಗ್ತೀವಿ ನಾವು, ಕಾರ್ ಜರ್ನಿ ಆಗೋಲ್ಲ ನಮಗೆ, ಹಂಗೆ ಅಂತ ಹೇಳಿ ತಪ್ಪಿಸ್ಕೊಬಿಡ್ತಾರೆ. ಅದು ಸಿಚುವೇಶನ್ ನಮ್ಗೆ ಅರ್ಥ ಆಗುತ್ತೆ. ಸೊ ನೋಡೋರಿಗೆ ಕಣ್ಣಿಂದ ಏನು ಅರ್ಥ ಆಗುತ್ತೆ ಹೇಳ್ರಿ. ಸೊ ಹಂಗಾಗಿ ಅಲ್ಲಿಂದ ಮತ್ತೆ ಇದು ಜೀಬ್ರಾ. ಸೊ ಇಲ್ಲಿ ಬಂದ್ವಿ ನೋಡಿ, ಏನು ಸಖತ್ತಾಗಿ ಒಣಮೇವು ಮೇಯ್ತಾ ಅವೆ. ಇಲ್ಲೊಂಚೂರು ಆ್ಯಡ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಕರಡಿಗಳು. ಅಪ್ಪ ಈ ಕರಡಿಗಳಂತೂ ನಮ್ಮೂರಲ್ಲೂ ಒಂದು ಟೈಮ್ ನೋಡಿದ್ದೆ ನಾನು. ಕರಡಿ ಅಂದರೆ ಅಲ್ಲಿ ಊರೊಳಗೆ ಬಂದುಬಿಡ್ತಾವೆ ಹೇಳ್ರಿ ಅವು ಕರಡಿಗಳು, ಆ ಥರ. ಹಂಗಾಗಿ ಅವ್ನು ನೋಡಿದ್ದೆ. ಮತ್ತು ಜಿಂಕೆನೂ ನೋಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಜಾತಿ ಜಿಂಕೆಗಳೆಲ್ಲ ಇದ್ದಾವೆ ಇಲ್ಲಿ ನೋಡಿ. ಇದು ಹೆಂಗಿದೆ ಜಿಂಕೆ, ಅದು ಕೊಂಬಿರುವಂಥ ಜಿಂಕೆ, ಇದು ಕೊಂಬಿಲ್ಲ. ಸೊ ಈ ಥರ ಜಿಂಕೆ. ಅಲ್ಲಿಂದ ನಾವು ನೆಕ್ಸ್ಟು ಬೇರೆ ಕಡೆ ಹೋಗೋಣ ಅಂದರೆ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಅವನ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ, ಯಾವ ಕಡೆ ಯಾವ ಪ್ರಾಣಿಗಳಿದ್ದಾವೆ ಅಂತಂದು. ಸ್ವಲ್ಪ ಇದು ಜೂ ಹೆಂಗೆ ಅಂದರೆ ಒಂದು ಡೇ ಫುಲ್ ಸುತ್ತಿದ್ರೂ ಐತೆ ನೋಡೋಷ್ಟು. ಆದರೆ ನಾವೇ ಮೇಯ್ನ್ ನೋಡ್ಕೊಂಡು ಅಲ್ಲಿಗೂ ಎಷ್ಟೊತ್ತು ಆಯಿತು ಹೋಗ್ಬಿಟ್ಟು ನಾವು ಜೂ ಒಳಗೆ. ಅಲ್ಲಿಂದ ಬಂದು ಇಲ್ಲಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಮುಕ್ಕಾಲು ಭಾಗ ನೋಡಿದ್ದೀವಿ, ಕೂತ್ಕೊಂಡ್ವಿ ಇಲ್ಲಿ. ಇದು ಬೇಲ್ಪುರಿ ಅಂದರೆ ಚುರುಮುರಿ ಅಂತಾರಲ್ಲ, ಅದನ್ನು ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ತೊಗೊಂಡು ಬಂದೆ. ಚೆನ್ನಾಗೇ ಮಾಡಿದರು, ನನಗೇನು ಇಷ್ಟ ಆಯಿತು. ನಾನು ನಮ್ಮ ಮನೆಯೊಬ್ಬರು ಕೂತ್ಕೊಂಡು ಇಲ್ಲಿ ತಿಂತ ಸ್ವಲ್ಪ ಹೊತ್ತು ಅದೆಲ್ಲ ಖಾಲಿ ಮಾಡಿ ನೀರು ಕುಡಿದು ನೆಕ್ಸ್ಟ್ ಹಂಗೆ ಮುಂದೆ ಬಂದ್ವಿ. ನೋಡ್ತಾ ಇರ್ಬೋದು ಹೆಂಗಿದ್ದಾವೆ ಅಂದರೆ, ಅಪ್ಪ ಇವರು ಎಲ್ಲ ನೋಡಿದ್ರೆ ಭಯನೇ ಅನಿಸುತ್ತೆ. ಅಂದರೆ ಅದ್ರ ಮುಂದೆ ಹೋದರೆ ನಮ್ಮನ್ನೇನು ಬಿಡ್ತಾವೋ ಇಲ್ಲೋ ಅನ್ನಿಸ್ಬಿಡ್ತು ನನಗೆ, ಆ ಥರ. ಅಲ್ಲಿಂದ ಲಾಸ್ಟ್ ಫೈನಲ್ಲು ಜಿರಾಫೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇಲ್ಲಿ ಸ್ವಲ್ಪ ಹೈಟ್ ನೋಡ್ಕೊಳ್ಳೋದಕ್ಕೆ ಅಂತಂದು ಅಲ್ಲೆಲ್ಲ ಸ್ಕೇಲೆಲ್ಲ ಇಟ್ಟಿರ್ತಾರಲ್ಲ, ಅಲ್ಲಿ ನೋಡ್ಕೊಂಡೆ. ನಾನು 5.3 ಇದ್ದೀನಿ, ನಮ್ಮ ಮನೆಯವ್ರು 5.5 6 ಇದ್ದರು. ಅವೆರಡರಲ್ಲಿ ಯಾವುದೋ ಒಂದು. ನಾನು 5.3 ಇದ್ದೆ. ಅದು ಹೈಟ್ ಎಲ್ಲ ನೋಡ್ಕೊಂಡು ಜಿರಾಫೆ ನೋಡ್ಕೊಂಡು ನೆಕ್ಸ್ಟ್ ನಾವು ಲೇಟಾಗಿ ಆಗೋಯ್ತು ಮನೆಗೆ ಬರೋಷ್ಟರಲ್ಲಿ. ಬಂದು ಮತ್ತೆ ಬೆಳಗಿನ ಜಾವ 5:30 6 ಗಂಟೆಗೆ ನಮ್ಮ ಮನೆಯವ್ರ ಕೆಲಸಕ್ಕೆ ಅಂತ ಹೊರಟ್ರು. ಆವಾಗ ನಾನೆದ್ದು ಸ್ವಲ್ಪ ಸ್ಕ್ರಿಪ್ಟ್ ಇತ್ತು ವೀಡಿಯೋದು, ಪ್ರಮೋಷನ್ ವೀಡಿಯೋಸ್ ಎಲ್ಲ ಹಂಗೆ ಪೆಂಡಿಂಗ್ ಬಿದ್ದುಬಿಟ್ಟಿದ್ದಾವೆ. ಹಿಂಗೆಲ್ಲಾದರೂ ಹೋದಾಗ 1 or 2 ಡೇ ಲೇಟ್ ಆಗಿಬಿಟ್ರೆ ನನ್ನ ವೀಡಿಯೋಸ್ ಗತಿ ಅಷ್ಟೇ. ಅದರಲ್ಲಿ ಯೂಟ್ಯೂಬ್ ವ್ಲಾಗ್ಸು ಅಷ್ಟೇ. ಒಂದು ಸುಮಾರು ಅಂದರೆ ಒಂದು ಡೇ ಬೈ ಡೇ ಅಂತ ಒಂದು ವಾರದಿಂದ ಆ ಥರ ಅಪ್ಲೋಡ್ ಮಾಡೋದಕ್ಕೆ ವ್ಯೂಸ್ ಸಮೇತ ಡೌನ್ ಆಗಿದೆ. ಸೊ ಹಂಗಾಗಿ ನಾನು ಇನ್ಮೇಲೆ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ವರ್ಕ್ ಇದ್ರೂ ಯೂಟ್ಯೂಬ್ ಮಾತ್ರ ಕ್ಯಾನ್ಸಲ್ ಮಾಡಬಾರ್ದು, ಡೈಲಿ ಒಂದು ವ್ಲಾಗ್ ಕೊಡಬೇಕು ಅಂತಂದು ಹೇಳ್ಬಿಟ್ಟು ಸ್ಕ್ರಿಪ್ಟ್ ಬರಿತಾ ಇದ್ದೆ. ಸ್ವಲ್ಪ ವೀಡಿಯೋ ಶೂಟ್ ಇತ್ತು ಇನ್ಸ್ಟಾಗ್ರಾಮ್ಗೆ, ಹಾಗಾಗಿ ಸ್ಕ್ರಿಪ್ಟ್ ಎಲ್ಲ ಬರ್ಕೊತಾ ಇದ್ದೀನಿ. ಅದು ಸ್ವಲ್ಪ ಏನು ಗೊತ್ತಾ, ಸ್ವಲ್ಪ ಇಂಗ್ಲೀಷಲ್ಲಿ ಎಲ್ಲ ಕಳಿಸ್ಬಿಡ್ತಾರೆ. ಅದನ್ನು ನಾನು ಸ್ಕ್ರಿಪ್ಟ್ ಎಲ್ಲ ಬರ್ಕೊಬಿಟ್ಟು ಅದಕ್ಕೆ ಪ್ರಿಪೇರ್ ಆಗಬೇಕಲ್ವ. ಸೊ ಹಂಗಾಗಿ ಒಂದು ಎಕ್ಸಸೈಸಲ್ಲಿ ಆ ರೀತಿ ಬರ್ಕೊಬಿಡ್ತೀನಿ. ಮತ್ತು ಒಂದೊಂದು ಶಾಪ್ಗೆ ನಾವು ವಿಸಿಟ್ ಮಾಡಿರ್ತೀವಲ್ಲ, ಅವ್ರು ಮೇನ್ ಪಾಯಿಂಟ್ಸ್ ಹೇಳ್ತಾರೆ, ಅದನ್ನೆಲ್ಲ ನಾನು ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಬಿಟ್ರೆ ಮತ್ತೆ ಮರ್ತೋಗಲ್ಲ. ಅವ್ರದ್ದು ಶಾಪ್ದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆರಾಮಾಗಿ ನೀಟಾಗಿ ನೆನಪಿರುತ್ತೆ. ಮತ್ತು ಅದು ನೋಡ್ಕೊಂಡು ನಾನು ನೆನಪು ಮಾಡ್ಕೊಂಡು ಹೇಳ್ಬಿಡ್ಬೋದು. ಅದಕ್ಕೋಸ್ಕರ ನಾನು ಆ ಥರ ಒಂದು ಬುಕ್ಕೇ ಇಟ್ಕೊಬಿಟ್ಟಿದ್ದೀನಿ ನಾನು. ನನ್ನ ಸ್ಕ್ರಿಪ್ಟ್ಗಾಗಿರ್ಬೋದು, ಆ ಥರ ಪ್ರಮೋಷನ್ಸ್ದು ಕಾಲ್ಸ್ದು ನಂಬರ್ಸು ಅಂಥದ್ದೆಲ್ಲ ನಾನು ನೋಟ್ ಮಾಡ್ಕೊತೀನಿ. ಹಾಗಾಗಿ ಅದನ್ನೆಲ್ಲ ಬರೆದು ನೆಕ್ಸ್ಟ್ ಹಾಲು ತೊಗೊಂಡು ಬರೋಣ ಅಂತ ಬಂದರೆ ರೋಜಾ ಇನ್ನೂ ಸಗಣಿ ಎಲ್ಲ ಎತ್ತಾಕ್ತಾಯಿದ್ಲು, ಎಮ್ಮೆ ಕೆಳಗೆ ಮತ್ತು ಹಸುಗಳ ಕೆಳಗೆಲ್ಲನೂ. ಅಷ್ಟರಲ್ಲಿ ನೀರನ್ನು ಬಿಟ್ಟಿದ್ರು. ನೀರು ಹಿಡ್ಕೊಂಡು ನೆಕ್ಸ್ಟ್ ನಾನು ಹಾಲ್ಗೆ ಅಂತ ಬಂದಿದ್ದು. ಅದಕ್ಕೆ ರೋಜಾ ಎಲ್ಲ ಹಬ್ಬಕ್ಕೆ ಹೋಗ್ತಾಯಿದ್ದಾರಕ್ಕ, ಇದು ಮೊಹರಂ ಹಬ್ಬ, ಅದಕ್ಕೆ ನಾವು ಹೋಗಬೇಕು ಇವತ್ತು, ನಮ್ಮೂರಲ್ಲೂ ಇದೆ ತವ್ರ ಮನೆಯಲ್ಲಿ ಅಂತಂದು ಹೇಳ್ತಾಯಿದ್ಲು. ಹೌದಾ ಸರಿ ಆಯಿತು ಅಂತಂದು ಅದನ್ನೇ ಮಾತಾಡ್ತಾ ಇದ್ವಿ. ಇನ್ನೇನು ಸಗಣಿ ಎಲ್ಲ ಎತ್ತಾಕಿ ರೋಜಾ ಈಗ ಅವಳು ಟೀ ಮಾಡೋಕ್ಕೆ ಇಟ್ಟು ಬಂದಿದ್ಲು. ನಾನಿನ್ನು ಸ್ವಲ್ಪ ಹೋಗ್ಬಿಟ್ಟು ಹಾಲು ತಗೊಂಡು ಟೀ ಮಾಡಬೇಕು. ಟೀ ಮಾಡಿ ಇವತ್ತು ಟಿಫನ್ಗೆ ಏನು ಮಾಡಬೇಕು, ಚಪಾತಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೋಡೋಣ, ಅದೇನಾದರೆ ಅದು ಶೇರ್ ಮಾಡ್ಕೊತೀನಿ.
ಹಸುಗಳು ಅಂತೀವಿ, ಹಸುಗಳು ಕೆಳಗಡೆ ಕೆಲಸ ಆಗಿರ್ಬೋದು, ಅದ್ರ ವರ್ಕು, ಅದನ್ನು ನೋಡ್ಕೊಳ್ಳೋದು, ಆರೈಕೆ ಮಾಡೋದು ಇದೆಯಲ್ಲ, ತುಂಬ ಕೆಲಸ ಇರುತ್ತೆ. ಅದ್ರ ನಡುವೆ ಮನೆ ಕೆಲಸ ಎಲ್ಲನೂ ಹೆವಿನೇ ಅನಿಸುತ್ತೆ ಹೇಳ್ರಿ. ಯಾರೇನು ಫ್ರೀಯಾಗಿರಲ್ಲ ನಮ್ಮ ಮನೆಗಳಲ್ಲಿ, ಎಲ್ಲರೂ ಒಂದೊಂದು ಕೆಲಸ ಅಂತಂದು. ನಮ್ಮ ಮನೆಯವ್ರದ್ದು ಆ ಕೆಲಸ, ನನ್ನ ತಮ್ಮ ಹೊರಗಡೆ ಎಳ್ನೀರು ಕೆಲಸ ಅದು ಇದು ಮಾಡ್ಕೊಬರ್ತಾನೆ. ರೋಜಿಂದು ಈ ಕೆಲಸ, ನಮ್ಮ ಅಪ್ಪ ನಮ್ಮಂದು ಹಸುಗಳು ಮೇಯಿಸ್ಕೊಂಡು ಬರೋದು, ಆ ಥರ ಕೆಲಸ. ಎಲ್ಲರದ್ದು ಒಬ್ಬೊಬ್ರದ್ದು ಒಂದೊಂದು ಕೆಲಸ. ನಂದು ಮನೆ ಕೆಲಸ, ವೀಡಿಯೋಸ್ ಕೆಲಸ, ಪ್ರಮೋಷನ್ಸ್ ವರ್ಕು ಇದೇ ಇರುತ್ತಲ್ಲ. ಸೊ ಹಂಗಾಗಿ ಯಾರೂ ಫ್ರೀಯಾಗಿರಲ್ಲ, ಯಾರಿಗೂ ಹೆಲ್ಪ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಅಷ್ಟು ಬ್ಯುಸಿ ಎಲ್ರೂ. ಹಾಗಾಗಿ ನಾವು ಯಾರನ್ನೂ ಆ ಥರ ಮಾಡ್ಕೊಳ್ಳಿಲ್ಲ. ನಾನು ಬೈಕೊಳ್ಳಲ್ಲ, ಅವರು ಬೈಕೊಳ್ಳಲ್ಲ. ಎಲ್ರಿಗೂ ಗೊತ್ತು ಅವ್ರವ್ರ ಕೆಲಸಗಳು ಅವ್ರು ಬ್ಯುಸಿ ಅಂತ. ಸುಮ್ಮನೆ ಅವ್ರವ್ರ ಕೆಲಸಗಳವರು ಮಾಡ್ಕೊಳ್ತಾ ಇರೋದು ಅಷ್ಟೇ. ಒಂದು ಇದು ಲಾಂಗ್ ಗೌನು, ಇದನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ, ನಾನು ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ. ಅದು ನಾನು ಮಾರ್ಕ್ ಮಾಡ್ದೇ ಆ ಥರ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ಹೆಚ್ಚು ಕಡಿಮೆ ಆಗಿಬಿಟ್ರೆ ಮತ್ತೆ ಹೋಗೋಕ್ಕೆ ನಂಗೆ ದೂರ, ನಾನು ಪಾಗೋಡದಲ್ಲೇ ಅದು ಹೊಲಿಗೆಗಳು ಹಾಕ್ಸ್ಕೊಬರ್ಬೇಕು. ಹಾಗಾಗಿ ಅದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮೇಲೆ ಹಾಕ್ಸ್ಬಿಟ್ರೆ ತಲೆನೋವಿರಲ್ಲ, ಮತ್ತೆ ನಾನು ಹೋಗೋದು ಬರೋದು ಇದೆಲ್ಲ ಇರಲ್ಲ. ಹಾಗಾಗಿ ಆ ಥರ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ನಾನು ಯಾವಾಗಲೂ ಅಷ್ಟೇ ಈ ಥರ ಒಂದು ಮಾರ್ಕ್ ಮಾಡಿಬಿಡ್ತೀನಿ. ನನಗದೇನೋ ನನ್ನ ಮೆಜರ್ಮೆಂಟೇ ನನಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಆಗುತ್ತೆ. ನಾನು ಮಾಡಿರುವಂಥ ಮಾರ್ಕ್ ಮೇಲೆ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟ್ ನಂದು, ಬಾಡಿ ಆಗಿರ್ಬೋದು, ಸ್ಲೀವ್ಸ್ ಆಗಿರ್ಬೋದು. ಹಾಗಾಗಿ ನನಗೆ ಬೇರೆ ಮೆಜರ್ಮೆಂಟ್ ಟಾಪ್ ಕೊಟ್ಟರು ನನಗೆ ಅಡ್ಜಸ್ಟ್ ಆಗೋಲ್ಲ. ಈ ಥರ ಮಾರ್ಕ್ ಮಾಡಿಬಿಟ್ಟು ಕೊಟ್ಬಿಟ್ರೆ ನೀಟಾಗಿ ಕುತ್ಕೊಬಿಡುತ್ತೆ ಹಾಕ್ಕೊಂಡಿದ್ದ ತಕ್ಷಣ. ಲೂಸು ಟೈಟು ಈ ಥರ ಏನೂ ಇರಲ್ಲ, ಮೀಡಿಯಮ್ಮಾಗಿ ಹಾಕ್ಕೊಟ್ಬಿಟ್ಟಿರ್ತೀನಿ ನಾನು ಮಾರ್ಕು. ಹಾಗಾಗಿ ಅದನ್ನೆಲ್ಲ ಮಾರ್ಕ್ ಮಾಡಿ ಒಂದು ಇದ್ರ ಮೇಲೆ ಹಾಕ್ಕೊಂಡೆ, ಬಾಗಿಲ ಮೇಲೆ. ಅದನ್ನು ಮತ್ತೆ ನಾನು ಮಡಚಿಟ್ರೆ ಮತ್ತೆ ಎಲ್ಲಿ ಹೋಗುತ್ತೋ ಅಂತಂದು ಹೇಳ್ಬಿಟ್ಟು ಹಂಗೆ ಹಾಕಿದ್ದೀನಿ. ಹಂಗೆ ಉಲ್ಟನೇ ಮಡಚಿಟ್ಟು ಅದನ್ನು ಹೊಲಿಗೆಗಳು ಹಾಕ್ಸ್ಕೊಂಡು ಬರ್ಬೇಕು ಇನ್ನೂ. ಈಗ ಸದ್ಯಕ್ಕೆ ಅಡುಗೆ ಮನೆಗೆ ಬಂದೆ. ನೈಟೇ ನನಗೆ ವೀಡಿಯೋಸ್ ವರ್ಕ್ ಜಾಸ್ತಿ ಇದೆ ಅಂತಂದು ಹೇಳ್ಬಿಟ್ಟು ಇದು ಟೊಮೊಟೊ ಪಪ್ಪು ಎಲ್ಲ ಮಾಡೋಣ ಅಂತಂದೆಲ್ಲ ಜೋಡಿಸಿಟ್ಕೊಂಡಿದ್ದೆ. ಹಂಗಾಗಿ ಅದು ಟೊಮೊಟೊ ಎಲ್ಲ ಕಟ್ ಮಾಡಿ ಈಗೆಲ್ಲ ಒಗ್ಗರಣೆ ಕೊಟ್ಟು, ಅಂದರೆ ಕುಕ್ಕರಲ್ಲಿ ವಿಸಲ್ ಕೂಗಿಸ್ಕೊಂಡು ಈಗೆಲ್ಲ ಒಗ್ಗರಣೆ ಕೊಟ್ಟು ಒಂದು ಬಾಣಲಿಗೆ ಹಾಕಿಟ್ಟಿದ್ದೀನಿ ಪಪ್ಪು. ಸೊ ಹಂಗಾಗಿ ಈಗ ಪಪ್ಪು ಸಾಂಬಾರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು, ನೆಕ್ಸ್ಟು ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ರೈಸು ಮಾಡ್ತಾಯಿದ್ದೀನಿ ಒಂದು ಸೈಡು, ಇನ್ನೊಂದು ಸೈಡು ಟೀಗೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ, ಯಾಕೆಂದರೆ ನಮ್ಮ ಅರವಿಂದ್ ಬಂದಿದ್ದಾನೆ. ಸೊ ಹಂಗಾಗಿ ನಾನು ಚಪಾತಿನೇ ಮಾಡೋಣ, ಅವನಿಗಿಷ್ಟ, ತುಂಬ ಇಷ್ಟ ಚಪಾತಿ ಮತ್ತು ಚಟ್ನಿ ಪಲ್ಯ ಈ ಥರ. ಆದರೆ ಪಪ್ಪುಗೂ ಚೆನ್ನಾಗಿರುತ್ತೆ ಚಪಾತಿ ತಿನ್ನೋಕ್ಕೆ, ಅದಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ ಟೊಮೊಟೊ ಪಪ್ಪಿಗೆ. ಈಗ ಟೀ ಮಾಡೋಕ್ಕೆ ಅಂತಂದು ಇಟ್ಟಿದ್ದೀನಲ್ಲ, ಒಂದು ಕಡೆ ಟೀ ರೆಡಿ ಆದರೆ ನೆಕ್ಸ್ಟು ನಾನು ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಚಪಾತಿ ಒಸಿಬೇಕು. ಹಿಂಗೆ ಎದ್ದಿದ ತಕ್ಷಣ ಎಷ್ಟು ಕೆಲಸಗಳಿರ್ತವೆ ನೋಡಿ, ಹೆಣ್ಮಕ್ಳಿಗೆ ಕೆಲಸನೇ ಇರಲ್ಲ ಅಂತಂದು ಹೇಳ್ತಾರೆ. ನಾವು ಮೈಸೂರಿಗೆ ಹೋಗಿದ್ವಲ್ಲ, ಬರೋ ದಿನವೇ ಅವತ್ತು ಬೆಳಿಗ್ಗೆನೇ ಅರವಿಂದ್ ಬಂದಾಗಿತ್ತು ನಮ್ಮೂರಿಗೆ. ನಾನು ಬಂದಿದ್ದ ತಕ್ಷಣ ಇನ್ನೇನು ನೈಟ್ ಏನೋ ಇದು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬೆಳಿಗ್ಗೆ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಅವ್ನು ಚಪಾತಿ ಇಷ್ಟ, ಇನ್ನೇನು ಹೋಗ್ತಾನೆ ಸೋಮವಾರ. ಸೊ ಹಂಗಾಗಿ ಏನಾದರೂ ಅವ್ನಿಗೆ ಇಷ್ಟ ಆಗಿರೋಂಥ ಸ್ವಲ್ಪ ಮಾಡಿಕೊಡ್ಬೇಕು, ಇನ್ನೂ ತಗೊಂಡೋಗೋದಕ್ಕೆ ಖಾರದ ಮಂಡಕ್ಕಿ ಅಂತೆ ಅದಿದ್ದು ಸ್ವಲ್ಪ ಇಟ್ಕೊಂಡು ತಿನ್ನೋ ಅಷ್ಟು ಸ್ವಲ್ಪ ದಿನ ಅಂತ ಉಳಿಕೆ ಇರ್ತಾವಲ್ಲ. ಸೊ ಅಂಥವು ಏನೋ ಅಳಿಸ್ದಂಗೆ ಇರ್ತಾವಲ್ಲ ಅಂತೆಲ್ಲ ಮಾಡಿಕೊಡ್ತೀನಿ. ಇವಾಗ ಸದ್ಯಕ್ಕೆ ಚಪಾತಿ ಮಾಡಿ ಅವನಿಗೆ ಪಪ್ಪು ಮಾಡಿದ್ದೆ, ಅದ್ರ ಜೊತೆಗೆ ಈಗ ತಿಂತಾನೆ, ಚೆನ್ನಾಗಿರುತ್ತೆ ಅಂತಂದು ಹೊಸಿತಾ ಇದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ಅವನೇ. ನಾನು ಅಂತ ಇದ್ನಲ್ಲ, ಅಯ್ಯೋ ಹೆಂಗಿದಾನೋ ಏನೋ ಅಂತಂದು ಚೆನ್ನಾಗಿದ್ದಾನೆ. ಆಮೇಲೆ ತೋರಿಸ್ತೀನಿ ವೀಡಿಯೋದಲ್ಲಿ. ಅವನು ಇನ್ನೂ ಮಲಗಿದ್ದಾನೆ, ಅದಕ್ಕೋಸ್ಕರ ನಾನೇ ವ್ಲಾಗ್ನ ಶುರು ಮಾಡಿದೆ. ಈಗ ಬೇಗ ಚಪಾತಿ ಹೊಸ್ಬಿಟ್ಟು ಅವನಿಗೆ ಸುಟ್ಟು ಎದ್ದು ಸ್ನಾನ ಮಾಡಿಸಿ ಕೊಟ್ಟರೆ ತಿಂತಾನೆ. ಸ್ವಲ್ಪ ಓಡಾಟ ಜಾಸ್ತಿ ಆಗೈತೆ ಬಂದಾಗಿಂದ, ಅವ್ರ ಜೊತೆ ಓಡಾಡೋದು, ಫ್ರೆಂಡ್ಗಳ ಜೊತೆ. ನೆನ್ನೆ ನನ್ನ ದೊಡ್ಡ ಮಗ ಅವನ್ನ ಬೆಟ್ಟಕ್ಕೆ ಕರ್ಕೊಂಡೋಗವನೆ, ಬೆಟ್ಟ ಸುತ್ತಕ್ಕೆ. ಫುಲ್ ಸುಸ್ತಾಗಿ ಮಲ್ಕೊಬಿಟ್ಟವನು ಬಂದು. ಇಷ್ಟು ದಿನ ಮನೆಯಲ್ಲೇ ಅಲ್ಲಿ ರೂಮಲ್ಲೇ ಇದ್ನಲ್ಲ, ಕಾಲೇಜು ರೂಮ್ ಅಷ್ಟೇ ಇದ್ನಲ್ಲ, ಓಡಾಡ್ತಿರ್ಲಿಲ್ಲ ಜಾಸ್ತಿ. ಇವಾಗ ಬೆಟ್ಟ ಹತ್ತಬೇಕು ಮೇಲೆ, ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗಿರ್ತೈತೆ, ಮಲಗವನೆ. ಬೇಗ ಚಪಾತಿ ಸುಟ್ಬಿಟ್ಟು ಎಬ್ಬಿಸ್ತೀನಿ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಚಪಾತಿ ಎಲ್ಲ ಹೊಸ್ಕೊಂಡಿದ್ದಾಯಿತು. ಈಗ ನಾನು ಸುಡೋಣ ಅಂತಂದು ಹೇಳ್ಬಿಟ್ಟು ನನಗೆ ಇನ್ನೊಂದು ಹೇಳ್ಬೇಕಾಗಿತ್ತು. ಮೊನ್ನೆ ನಾನೊಂದು ಹೇಳಿದ್ನಲ್ಲ ನಿಮಗೆ, ಏನು ಪ್ರಾಬ್ಲಮ್ ಹೇಳ್ರಿ, ಚಪಾತಿ ಎಲ್ಲ ಗಟ್ಟಿ ಆಗ್ತಾಯಿದೆ ಸುಡ್ತಾಯಿದ್ರೆ ಅಂತ. ಟವಾನೇ ಪ್ರಾಬ್ಲಮ್ಮು. ನನ್ನ ಹತ್ರ ಇದು ಇನ್ನೊಂದಿತ್ತು, ಇದು ನಾನ್ ಸ್ಟಿಕ್ದು, ತುಂಬ ಚೆನ್ನಾಗಿದೆ. ಇದನ್ನು 550 600 ಕೊಟ್ಟು ತಗೊಂಡಿದ್ದೆ ಆಗ. ಇದನ್ನು ದೋಸೆಗೆ ಮಾತ್ರ ಬಳಸ್ತಿದ್ದೆ, ಚಪಾತಿಗೆ ಇನ್ನೊಂದು ಬಳಸ್ತಾ ಇದ್ದೆ. ಅದು ನೋಡೋಣ ಅಂತಂದು ಟ್ರೈ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರ್ತವೆ. ಟವಾನೇ ಪ್ರಾಬ್ಲಮ್ಮು, ಅದಕ್ಕೆ ಅದನ್ನ ಎತ್ತಾಕ್ಬಿಟ್ಟೆ ಅಂತ ಇದರಲ್ಲೇ ಮಾಡ್ತಾಯಿದ್ದೀನಿ. ದೋಸೆ ಮತ್ತು ಚಪಾತಿ ಎರಡು ಇದರಲ್ಲೇ ಮಾಡೋಣ ಬಿಡು ಅಂತಂದು ಅರವಿಂದನಿಗೆ ಬಿಸಿ ಬಿಸಿದು ಹಾಕ್ಕೊಟ್ಟೆ. ಸ್ನಾನ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಅರವಿಂದನ ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ರಿ, ಅರವಿಂದ್ ಬಂದು ಬೆಟ್ಟ ಸುತ್ತಿ ಆಗಲೇ ಕಪ್ಪಗಾಗ್ಬಿಟ್ಟವನೆ. ಅವನು ಬೆಟ್ಟ ಸುತ್ತಬೇಡ ಅಂದರೂ ಹೋಗ್ತಾವನೆ. ನಾನು ನಿತಿನ್ ಜೊತೆಗೆ ಇಬ್ಬರು ಓಡಾಡ್ಕೊಂಡು ನಾಯಿಗಳನ್ನ ಕರ್ಕೊಂಡು ಇವ್ರ ಆಟಗಳು ನೋಡ್ಬೇಕು ಇಬ್ಬರು. ಅವನು
ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಕ್ಲಿಪ್ ತೋರಿಸೋಣ ಅಂತಂದು. ಯಾಕಂದರೆ ತಿರ್ಗಾ ಇನ್ನೊಂದು 1 or 2 ಡೇಸಲ್ಲಿ ಹೋಗ್ಬಿಡ್ತಾನೆ ತುಮಕೂರಿಗೆ, ಮತ್ತು ವೀಡಿಯೋ ಶೂಟ್ ಮಾಡಲಿಲ್ಲ ಅಂದರೆ ತೋರ್ಸೋಕ್ಕಿರಲ್ಲ ಅಂತ ಈಗ ಸ್ವಲ್ಪ ತೋರಿಸೋಣ ಅಂತಂದು. ಹರ್ವಿಲ್ ಬುಲ್ಡಿ ಅಡ್ಜಸ್ಟ್ ಆಗೈತಾ ಚೆನ್ನಾಗಿ? ಹಾಸ್ಟ್ಲು ಕಾಲೇಜು ಇರ್ತೀಯಾ? ರೂಮ್ನಾಗೆ ನಿನಗೂ ಇನ್ನೇನು ಅವನು ಆರಾಮಾಗಿ ರೂಮ್ನಾಗಿದ್ದು ಚೆನ್ನಾಗಿ ಓದ್ಕೊಳ್ರಿ ಇಬ್ರು. ಮಾತಾಡು ಬಾಯ್ ಬಿಟ್ಟು. ಅಲ್ಲೇ ಎಂಥ ಬಂಗಾರಿನಾ ನೀನು, ಬಾಯೇ ಬಿಡ್ತಿಲ್ಲ. ಸುಮ್ಮನೆ ಇರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.